ವೀಕ್ಷಕರೇ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ರಂದು ರಿಲೀಸ್ ಆಗಿತ್ತು ಮತ್ತು ಇನ್ನೊಂದು ಕಡೆ ಉಪೇಂದ್ರ ಅವರ ಸಿನಿಮಾ UI ಕೂಡ ಡಿಸೆಂಬರ್ 20ರಂದು ಅಂದರೆ ಮ್ಯಾಕ್ಸ್ ಸಿನಿಮಾಗಿಂತ 5 ದಿನ ಮುಂಚೆ ರಿಲೀಸ್ ಆಗಿತ್ತು. ವೀಕ್ಷಕರೇ, ಈ ಎರಡು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬಹು ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ಸಿನಿಮಾಗಳಾಗಿದ್ದವು. ಏಕೆಂದರೆ ಕಿಚ್ಚ ಸುದೀಪ್ ಅವರು 2.5 ವರ್ಷಗಳ ಕಾಲ ಗ್ಯಾಪ್ ತೆಗೆದುಕೊಂಡು ಈ ಮ್ಯಾಕ್ಸ್ ಸಿನಿಮಾವನ್ನ ಮಾಡಿದ್ದರು ಮತ್ತು ಉಪೇಂದ್ರ ಅವರು ಕೂಡ ಬರೋಬ್ಬರಿ 10 ವರ್ಷಗಳ ಕಾಲ ಗ್ಯಾಪ್ ತೆಗೆದುಕೊಂಡು ಈ UI ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದರು. ಆದ್ದರಿಂದ ಈ ಇಬ್ಬರು ಸೂಪರ್ ಸ್ಟಾರ್ ಗಳ ಸಿನಿಮಾಗಳಿಗೆ ಪ್ರೇಕ್ಷಕರು ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದರು. ಅವರ ನಿರೀಕ್ಷೆಗೆ ತಕ್ಕಂತೆ ರಿಲೀಸ್ ಆದ ಈ ಎರಡು ಸೂಪರ್ ಸ್ಟಾರ್ ಸಿನಿಮಾಗಳು ಕೇವಲ 5 ದಿನಗಳ ಅಂತರದಲ್ಲಿಯೇ ರಿಲೀಸ್ ಆಗಿದ್ದವು. ಇದರಿಂದ ಎರಡು ಸಿನಿಮಾಗಳಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಎಫೆಕ್ಟ್ ಆಗಲಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದ್ದರು. ಆದರೆ ಕಿಚ್ಚ ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಏಕೆಂದ್ರೆ ಸಿನಿಮಾಗಳು ಚೆನ್ನಾಗಿದ್ದರೆ ಎರಡು ಸಿನಿಮಾಗಳನ್ನ ಭರ್ಜರಿಯಾಗಿ ಓಡುತ್ತವೆ ಮತ್ತು ನೋಡುತ್ತಾರೆ ಎಂಬ ನಂಬಿಕೆಯನ್ನ ಇಬ್ಬರು ಹೊಂದಿದ್ದರು. ವೀಕ್ಷಕರೇ, ಈಗಾಗಲೇ UI ಸಿನಿಮಾ ರಿಲೀಸ್ ಆಗಿ 10 ದಿನಗಳು ಕಳೆದಿವೆ ಮತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ 5 ದಿನಗಳು ಕಳೆದಿವೆ. ಇದರಿಂದ ಈ ಎರಡು ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಈ ವರ್ಷದ ಕೊನೆಯ ರೇಸ್ ನಲ್ಲಿ ಗೆಲುವನ್ನ ಪಡೆದುಕೊಂಡಿತು ಮತ್ತು ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋ ಕುತೂಹಲ ಕನ್ನಡದ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ. ವೀಕ್ಷಕರೇ, UI ಸಿನಿಮಾ ಬರೋಬ್ಬರಿ 10 ದಿನಗಳಲ್ಲಿ ವರ್ಲ್ಡ್ ವೈಡ್ ಸೇರಿದಂತೆ 30 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು Sansilk.com ವರದಿ ಮಾಡಿದೆ. ಈ ಕಡೆ ಮ್ಯಾಕ್ಸ್ ಸಿನಿಮಾ ಕೂಡ 5 ದಿನಗಳಲ್ಲಿ 28 ಕೋಟಿಯನ್ನ ವರ್ಲ್ಡ್ ವೈಡ್ ಸೇರಿದಂತೆ ಕಲೆಕ್ಷನ್ ಮಾಡಿದೆ ಎಂದು ಇಂಡಿಯಾ ನೆಟ್ ನಲ್ಲಿ ವರದಿಯಾಗಿದೆ. ವೀಕ್ಷಕರೇ, ಅಷ್ಟೇ ಅಲ್ಲದೆ ಬುಕ್ ಮೈ ಶೋ ನ ಪ್ರಕಾರ ಮ್ಯಾಕ್ಸ್ ಸಿನಿಮಾ 5 ದಿನಗಳಲ್ಲಿ ಬರೋಬ್ಬರಿ 5 ಲಕ್ಷಕ್ಕಿಂತ ಹೆಚ್ಚು ಟಿಕೆಟ್ ಗಳನ್ನ ಪಡೆದುಕೊಂಡಿದೆ ಮತ್ತು UI ಸಿನಿಮಾ ಕೂಡ 10 ದಿನಗಳಲ್ಲಿ ಬರೋಬ್ಬರಿ 5,77,000 ಟಿಕೆಟ್ ಅನ್ನ ಪಡೆದುಕೊಂಡಿದೆ. ಇದರಿಂದ UI ಸಿನಿಮಾ ಸ್ವಲ್ಪ ಕಲೆಕ್ಷನ್ ಅಲ್ಲಿ ಮಂಕ್ ಆಗಿದೆ. ವೀಕ್ಷಕರೇ, ಇದಕ್ಕೆ ಮೂಲ ಕಾರಣ 5 ದಿನಗಳ ಅಂತರದಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದ್ದು ಮತ್ತು ಸುದೀಪ್ ಈಗ ಟ್ರೆಂಡ್ ನಲ್ಲಿ ಇರುವಂತಹ ನಟ ಮತ್ತು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರು ಮತ್ತು ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂತಹ ನಟ. ಇವೆಲ್ಲ ಕಾರಣಗಳು UI ಸಿನಿಮಾದ ಕಲೆಕ್ಷನ್ ಮೇಲೆ ಎಫೆಕ್ಟ್ ಆಗಿದೆ. ಇದರಿಂದ ಈ ವರ್ಷದ ಕೊನೆಯ ಸಿನಿಮಾದ ರೇಸ್ ನಲ್ಲಿ ಮ್ಯಾಕ್ಸ್ ಸಿನಿಮಾ ಯಶಸ್ಸನ್ನ ಪಡೆದುಕೊಂಡಿದೆ. ವೀಕ್ಷಕರೇ, ಆದರೆ ಈ ಎರಡು ಸಿನಿಮಾಗಳ ನಿರ್ಮಾಪಕರು ಯಾವುದೇ ಕಲೆಕ್ಷನ್ ಬಗ್ಗೆ ಹೇಳಿಕೊಂಡಿಲ್ಲ. ವೀಕ್ಷಕರೇ, UI ಸಿನಿಮಾ 100 ಕೋಟಿಯಲ್ಲಿ ತಯಾರಾಗಿದೆ ಮತ್ತು ಮ್ಯಾಕ್ಸ್ ಸಿನಿಮಾ 60 ಕೋಟಿಯಲ್ಲಿ ತಯಾರಾಗಿದೆ ಎನ್ನಲಾಗುತ್ತಿದೆ. ಇದರಿಂದ ಕನ್ನಡ ಚಿತ್ರರಂಗದ ಸಿನಿಮಾಗಳು ಹೈ ಬಜೆಟ್ ನಲ್ಲಿ ತಯಾರಾಗುತ್ತಿವೆ ಮತ್ತು ಕನ್ನಡ ಚಿತ್ರರಂಗದಲ್ಲಿಯೇ ದೊಡ್ಡ ಯಶಸ್ಸನ್ನ ಕಾಣುತ್ತಿದೆ. ವೀಕ್ಷಕರೇ, ಈ ಎರಡು ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟವಾಯಿತು ಮತ್ತು ಏಕೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.